ನಿದ್ದೆಯಲ್ಲಿ ಬಂಗಾರದ ಕನಸು. ಒಂದೇ ಕ್ಷಣದಲ್ಲಿ ಹಳ್ಳಿಯೆಲ್ಲ ಫಳಫಳ ಹೊಳಿತಿತ್ತು. ಆದ್ರೆ ಹೊಳೆಯುವ ಗೋಡೆಗಳು ಪ್ರತಿ ಕ್ಷಣದಲ್ಲೂ ಸತ್ಯ ಏನು ಅಂತ ತೋರಿಸ್ತು. ವಜ್ರದ ಬೆಳೆ ಬೆಳೀತು, ಆದ್ರೆ ಹಸಿವು ಪ್ರತಿ ಬಾಗಿಲಿಗೂ ಬಡಿತು. ಜೀವನದ ಸಾರ ತಿಳಿದ ಮೇಲೆ ದುರಾಸೆಯ ಪರಿಣಾಮ ಅರಿವಾಯ್ತು. ಪ್ರೀತಿ ಮತ್ತು ಶ್ರದ್ಧೆಯೇ ನಿಜವಾದ ಧರ್ಮದ ಆಧಾರ. ತೃಪ್ತಿಯಲ್ಲೇ ತುಂಬಿದೆ ನಿಜವಾದ ಸುಖಿ ಸಂಸಾರ. ಎಂದಿನಂತೆ ಬೆಳಗಾಗುತ್ತದೆ. ಹಳ್ಳಿಯ ಟೀ ಸ್ಟಾಲ್ನಲ್ಲಿ ಹಳ್ಳಿಯ ಹಿರಿಯರು ಕೂತಿದ್ದಾರೆ. ಅವರು ಟೀ ಕುಡಿಯುತ್ತಾ ಹಳ್ಳಿಯ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ನ್ಯೂಸ್ ಪೇಪರ್ ಓದ್ತಾ ಇದ್ದ. ಮತ್ತೊಬ್ಬ ಸಮಾಧಾನವಾಗಿ ತನ್ನ ಬಿಸಿ ಬಿಸಿ ಟೀ ಹೀರೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ. ಇವತ್ತಿನ ತಾಜಾ ಸುದ್ದಿ, ಚಿನ್ನದ ರೇಟು ಇನ್ನೂ ಜಾಸ್ತಿ ಆಗಿದೆ. ಅದು ಎಷ್ಟು ಅಂದ್ರೆ 2-3 ಪಟ್ಟು ಹೆಚ್ಚು. ಇದೇನಪ್ಪ ಇದು? ಚಿನ್ನ ತಗೊಳ್ಳೋದು ಒಳ್ಳೆ ಅಂತರಿಕ್ಷ ಯಾನ ಕಳಿಸ್ದಂಗಾಯ್ತಲ್ಲ, ಮೇಲ್ಗಡೆ ಹೋಗ್ತಾನೆ ಇದೆ. ಮತ್ತಿನ್ನೇನು, ಹೀಗೆ ಆಗ್ತಾ ಹೋದ್ರೆ ನಮ್ಮಂತವ್ರು ಚಿನ್ನ ಖರೀದಿ ಮಾಡೋದು ಕನ್ಸಾಗೆ ಉಳಿಯುತ್ತೆ. ನನಗೂ ಅದೇ ಭಯ ಕಾಡ್ತಾ ಇದೆ. ಮುಂದಿನ ವರ್ಷ ನನ್ನ ಮಗಳು ಮದುವೆ ಬೇರೆ ಮಾಡ್ಬೇಕು. ಅದ್ರಲ್ಲೂ ಚಿನ್ನದ ಬೆಲೆ ಇಷ್ಟೊಂದು ಜಾಸ್ತಿ ಆಗ್ತದೆ. ಅವರಿಬ್ರು ಹೀಗೆ ಮಾತಾಡ್ತಿರುವಾಗ್ಲೇ ಆ ಕಡೆಯಿಂದ ಗೋಪಾಲ್ ಬರ್ತಾನೆ. ಗೋಪಾಲ್ ಆ ಹಳ್ಳಿಯ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ. ಜನರಿಗೆ ಅವನ ಒಳ್ಳೆಯ ಕೆಲಸಗಳು ಮತ್ತೆ ಒಳ್ಳೆಯ ಸ್ವಭಾವದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ಗೋಪಾಲಣ್ಣ, ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲೂ ಇಲ್ಲ, ಮಕ್ಕಳಿಗೆ ಏನೋ ತರಬೇಕಾಗಿತ್ತು, ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೊರಟೆ. ಅವ್ರ ಪ್ರಾಜೆಕ್ಟ್ ಮಾಡಕ್ಕೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತಂತೆ, ಅದಕ್ಕೆ ಅನ್ಕೊಂಡೆ ಮನೆಗೆ ಹೋಗ್ತಾ ತಗೊಂಡ್ ಹೋಗ್ಬೋದು ಅಂತ. ಸರಿ, ಆಗಿದ್ರೆ ಒಳ್ಳೇದೇ, ಮತ್ತೆ ಸಿಗೋಣ. ಸರಿ, ಸಿಗೋಣ. ಗೋಪಾಲ್ ಅಲ್ಲಿಂದ ಹೊರಟೋಗ್ತಾನೆ. ಗೋಪಾಲ್ ಅಲ್ಲಿಂದ ಹೊರಟು ಸ್ಟೇಷನರಿ ಶಾಪ್ಗೆ ಬರ್ತಾನೆ. ಅವನು ತನ್ನ ಮಕ್ಕಳು ಕೇಳಿದ ಕೆಲವು ವಸ್ತುಗಳನ್ನ ಅಂಗಡಿಯವನ ಹತ್ರ ಕೇಳ್ತಾನೆ. ಅಣ್ಣ, ನನಗೆ 2 ಕಾರ್ಡ್ಬೋರ್ಡ್, 7 ಕಲರ್ದು ಪೇಪರು, ಮತ್ತೆ ಅದನ್ನೆಲ್ಲ ಅಂಟಿಸೋದಕ್ಕೆ ಸ್ವಲ್ಪ ಐಟಮ್ಸ್ನ ಕೊಡಬೇಕು, ಮಕ್ಕಳು ಪ್ರಾಜೆಕ್ಟ್ಗೋಸ್ಕರ. ಆಗ್ಲಿ ಅಣ್ಣ, ಈಗಲೇ ತಂದು ಕೊಡ್ತೀನಿ. ಅಂಗಡಿಯವನು ಗೋಪಾಲ್ ಕೇಳಿದ ಎಲ್ಲ ವಸ್ತುಗಳನ್ನ ತೆಗೆದುಕೊಡ್ತಾನೆ. ಅದನ್ನೆಲ್ಲ ತಗೊಂಡು ವಾಪಸ್ ಕೌಂಟರ್ ಹತ್ರ ಬರ್ತಾನೆ. ತಗೊಳ್ಳಿ ಅಣ್ಣ, ನೀವು ಕೇಳಿದಲ್ಲ ಇಲ್ಲೇ ಇದೆ, ಕೊಡಿ. ಎಷ್ಟಾಯ್ತು? ಎಲ್ಲ ಸರಿ, ನಿಮ್ದಾಗಿದ್ದು 500 ರೂಪಾಯಿ. ಇಷ್ಟೇ ಐಟಮ್ಸ್ಗೆ 500 ರೂಪಾಯ? ಹೌದು ಸರ್, ಇತ್ತೀಚೆಗೆ ಎಲ್ಲದ್ರ ಬೆಲೆ ಕೂಡ ಜಾಸ್ತಿ ಆಗಿದೆ, ನಿಮಗ್ ಗೊತ್ತಿಲ್ಲದೆ ಇರೋದಾ? ಗೋಪಾಲ್ಗೆ ಸ್ವಲ್ಪ ಬೇಜಾರಾಗುತ್ತೆ, ಆದ್ರೂ ಸರಿ ಅಂತ ತಲೆ ಆಡಿಸ್ತಾನೆ. ಅವನು ದುಡ್ಡು ಕೊಡ್ತಾನೆ, ಆಮೇಲೆ ಅಲ್ಲಿಂದ ಹೊರಟೋಗ್ತಾನೆ. ಸಾಯಂಕಾಲ ಗೋಪಾಲ್ ತನ್ನ ಮನೆಯಲ್ಲಿ ಕೂತಿರ್ತಾನೆ. ಅವನ ಮಕ್ಕಳು ರೇಷ್ಮಾ ಮತ್ತೆ ವಿಪುಲ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅವನ ಹೆಂಡತಿ ಸುಷ್ಮಾ ಕೈಯಲ್ಲಿ ಊಟದ ತಟ್ಟೆ ತಗೊಂಡು ಅವನ ಹತ್ರ ಬರ್ತಾಳೆ. ತಗೊಳ್ಳಿ, ಊಟ ಮಾಡಿ. ಅಯ್ಯೋ ಹಾ, ಕೊಡಿಲಿ. ಇವತ್ತು ಕೆಲಸ ತುಂಬಾನೇ ಇತ್ತು, ಅದಕ್ಕೆ ತುಂಬಾನೇ ಹಸುವಾಗ್ತದೆ. ಗೋಪಾಲ್ ಊಟ ಮಾಡಕ್ಕೆ ಶುರು ಮಾಡ್ತಾನೆ. ಸುಷ್ಮಾ ಅವನ ಹತ್ರ ಬಂದು ಕೂತ್ಕೋತಾಳೆ, ಮತ್ತೆ ಅವನ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ನೋಡಿ, ನಾನೊಂದು ಯೋಚನೆ ಮಾಡ್ತಿದ್ದೆ. ಮುಂದಿನ ವಾರದಿಂದ ಮಕ್ಕಳಿಗೆ ರಜಾ ಶುರುವಾಗ್ತಾ ಇದೆ. ನಾನ್ ಸ್ವಲ್ಪ ದಿನ ನಮ್ ತವ್ರ ಮನೆಗೆ ಹೋಗ್ಲಾ? ತವ್ರ ಮನೆಗ? ನೀನ್ ಹೋದ್ ತಿಂಗಳಷ್ಟೇ ಹೋಗಿದ್ಯಲ್ಲ. ಅದಕ್ಕೇನ್ ಮಾಡ್ಲಿ, ನನಗ್ ಹೋಗ್ಬೇಕು ಅನ್ನಿಸ್ತಿದೆ. ನಂಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ನಾನು ಹೋಗ್ ಬರ್ತೀನಿ. ಅಯ್ಯೋ, ಏನಂತ ಹೇಳಿ, ದುಡ್ಡುಗಂತೂ ತುಂಬಾನೇ ಸಮಸ್ಯೆ ಆಗಿದೆ. ಇದು ನನಗಷ್ಟೇ ಅಲ್ಲ, ನಮ್ಮ ಊರ್ನವ್ರಿಗೆಲ್ಲ ಸಮಸ್ಯೆ ಆಗಿದೆ. ಜನಗಳಿಗೆ ಒಳ್ಳೆ ಕೆಲಸ ಸಿಗ್ತಾನೆ ಇಲ್ಲ, ಮತ್ತೆ ನಮ್ಮೂರಂತೂ ತುಂಬಾನೇ ಹಿಂದೆ ಉಳಿದಿದೆ. ಆ ಕಾರಣದಿಂದ ಜನಗಳಿಗೆ ಒಳ್ಳೆ ಅವಕಾಶ ಕೂಡ ಸಿಗ್ತಾ ಇಲ್ಲ. ಹೌದು, ಸರಿಯಾಗಿ ಹೇಳಿದ್ರಿ. ಮೀನಾನು ಹೇಳ್ತಿದ್ಲು, ಅವಳ ಮಗ ಸಿಟಿಗೆ ಹೋಗಿ ಓದ್ಬೇಕಂತೆ, ಆದ್ರೆ ದುಡ್ಡಿನ ವ್ಯವಸ್ಥೆ ಆಗ್ತಾ ಇಲ್ವಂತೆ. ಹೌದಾ? ನಮ್ಮ ಊರಿನವರಿಗೆಲ್ಲ ಒಳ್ಳೆ ದುಡ್ಡು ಸಿಗೋ ಅಂಥದ್ದು ಏನಾದ್ರೂ ವ್ಯವಸ್ಥೆ ಆಗಿದ್ರೆ ಚೆನ್ನಾಗಿತ್ತು. ಆಗ ನಮ್ಮ ಊರಿನವರೆಲ್ಲ ಸುಖವಾಗಿರ್ತಿದ್ರು. ನನ್ನ ಯೋಚನೆ ಕೂಡ ಅದೇ ಆಗಿತ್ತು. ಸುಷ್ಮಾ ಹೌದು ಅಂತ ತಲೆ ಆಡಿಸ್ತಾಳೆ. ಇಬ್ರು ಸುಮ್ನೆ ಕೂತ್ಕೊಂಡಿರ್ತಾರೆ, ಮತ್ತೆ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾರೆ. ರಾತ್ರಿ ಗೋಪಾಲ್ ಮತ್ತೆ ಸುಷ್ಮಾ ಮಂಚದ ಮೇಲೆ ಮಲಗಿರ್ತಾರೆ. ಆಗ ಕಿಟಕಿಯಿಂದ ಒಂದು ಪ್ರಕಾಶಮಾನವಾದ ಬೆಳಕು ಬರುತ್ತೆ. ಆದ್ರೆ ಗೋಪಾಲ್ ಮತ್ತೆ ಸುಷ್ಮಾ ಗಾಢವಾದ ನಿದ್ರೆಯಲ್ಲಿರ್ತಾರೆ. ಅದಕ್ಕೆ ಅವರಿಬ್ಬರಿಗೆ ಇದ್ರ ಬಗ್ಗೆ ಗೊತ್ತೇ ಆಗಲ್ಲ. ಬೆಳಗ್ಗೆ ಎಲ್ಲರೂ ಗೋಪಾಲ್ ಮನೆ ಅಂಗಳದಲ್ಲಿ ಸೇರಿರ್ತಾರೆ. ಜನರೆಲ್ಲ ಅವರವರೇ ಏನೋ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಗೋಪಾಲ್ ಮನೆಯಿಂದ ಹೊರಗಡೆ ಬರ್ತಾನೆ. ಅವನು ತನ್ನ ಕಣ್ಣುಚ್ಕೊಂಡು ಹೊರಗಡೆ ಬರ್ತಾನೆ. ಅಂಗಳದಲ್ಲಿ ಅಷ್ಟೊಂದು ಜನನ ನೋಡಿ ಅವನಿಗೆ ಯೋಚನೆ ಆಗ್ಬಿಡತ್ತೆ. ಅಯ್ಯೋ, ನೀವೆಲ್ಲ ಇಲ್ಲಿ, ಏನಾಯ್ತು? ಅಯ್ಯೋ ಗೋಪಾಲಣ್ಣ, ಅದ್ಭುತ ಆಯ್ತು, ಇಲ್ಲಿ ನೋಡು. ಗೋಪಾಲ್ ಅಂಗಳಕ್ಕೆ ಬರ್ತಾನೆ.
ಎದುರುಗಿದ್ದ ದೃಶ್ಯ ನೋಡಿ ಆಶ್ಚರ್ಯ ಆಗ್ತಾನೆ. ಅವನ ಅಂಗಳದ ಮಧ್ಯಭಾಗದಲ್ಲಿ ಬಂಗಾರದಿಂದ ಮಾಡಿದ ಒಂದು ಹೆಲಿಕಾಪ್ಟರ್ ನಿಂತಿತ್ತು. ಆ ಹೆಲಿಕಾಪ್ಟರ್ ಮೇಲೆ ಸುಂದರವಾದ ಚಿತ್ರಗಳಿತ್ತು ಮತ್ತದು ಜೋರಾದ ಬಿಸಿಲಿಗೆ ಹೊಳಿತಾ ಇತ್ತು. ಅಯ್ಯೋ ಸುಷ್ಮಾ, ಬೇಗ ಬಾ, ಇಲ್ಲಿ ನೋಡು ಏನಾಗಿದೆ ಅಂತ. ಆಗ ಸುಷ್ಮಾ ಕೂಡ ಮನೆಯಿಂದ ಹೊರಗಡೆ ಬರ್ತಾಳೆ. ಎದುರುಗಿನ ದೃಶ್ಯ ನೋಡಿ ಆಶ್ಚರ್ಯಚಕಿತಳಾಗ್ತಾಳೆ. ಗೋಪಾಲಣ್ಣ, ಇದಂತೂ ಅದ್ಭುತನೇ ಆಗೋಯ್ತು. ಇದು ಹೇಗಿಲ್ಲಿಗೆ ಬಂತು? ಅದ್ ಹೇಗಂತ ನನಗೂ ಕೂಡ ಗೊತ್ತಿಲ್ಲ. ಬಹುಶಃ ಇದು ಆ ದೇವರ ಆಶೀರ್ವಾದ ಅನ್ಸುತ್ತೆ. ಹೌದು, ಇರ್ಬೇಕು. ಸುಷ್ಮಾ ಮುಂದೆ ಬಂದು ಅದನ್ನ ಮುಟ್ಟೋಕೆ ಪ್ರಯತ್ನ ಮಾಡ್ತಾಳೆ. ಆಗ ಇದ್ದಕ್ಕಿದ್ದಂಗೆ ಹೆಲಿಕಾಪ್ಟರ್ ಒಳಗಡೆಯಿಂದ ಒಂದು ಶಬ್ದ ಕೇಳಿಸುತ್ತೆ. ಈ ಹೆಲಿಕಾಪ್ಟರ್ ಈ ಊರಿಗೆ ಒಂದು ವರದಾನ ಇದ್ದಂಗೆ. ಯಾರಿದ್ರೊಳಗಡೆ ಕುತ್ಕೊಂಡು ಒಳ್ಳೆ ಮನ್ಸಿಂದ ಜನಗಳಿಗೆ ಒಳ್ಳೇದಾಗ್ಬೇಕು ಅಂತ ಯೋಚನೆ ಮಾಡ್ತಾರೋ ಅವರ ಇಚ್ಛೆ ಪೂರ್ತಿ ಆಗುತ್ತೆ. ಆ ಶಬ್ದ ಕೇಳಿ ಜನ ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ಇದೆಲ್ಲ ಅವರಿಗೆ ತುಂಬಾ ಹೊಸ ವಿಷಯವಾಗಿತ್ತು. ಅದಕ್ಕೆ ಅವರೆಲ್ಲ ಹಿಂದೆ ಸರಿತಾರೆ. ಸುಷ್ಮಾ ಕೂಡ ಒಂದು ಹೆಜ್ಜೆ ಹಿಂದೆ ಹೋಗ್ತಾಳೆ. ಆದ್ರೆ ಗೋಪಾಲ್ ಅಲ್ಲೇ ನಿಂತಿರ್ತಾನೆ. ಅವನು ಗಮನ ಇಟ್ಟು ಆ ವಿಷಯನ ಕೇಳಿಸ್ಕೊತಾನೆ. ಮತ್ತೆ ಒಂದು ಸಲ ಟ್ರೈ ಮಾಡ್ಬೇಕು ಅಂತ ನಿರ್ಧರಿಸ್ತಾನೆ. ಅವನು ನಿಧಾನವಾಗಿ ಹೆಲಿಕಾಪ್ಟರ್ ಹತ್ರ ಹೋಗ್ತಾನೆ. ಅದರ ಬಾಗ್ಲು ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ. ಅದರ ಬಾಗ್ಲು ತೆಗೆದ ತಕ್ಷಣ ಒಂದು ಅದೃಶ್ಯವಾದ ಶಕ್ತಿ ಅವನನ್ನ ಒಳಗಡೆ ಎಳ್ಕೊಳ್ಳುತ್ತೆ. ಮತ್ತೆ ಬಾಗಿಲು ತಾನಾಗಿ ತಾನೇ ಮುಚ್ಕೊಳ್ಳುತ್ತೆ. ಗೋಪಾಲ್ ಹೆಲಿಕಾಪ್ಟರ್ ಒಳಗಡೆ ಇರ್ತಾನೆ. ಅವನಿಗೆ ವಿಚಿತ್ರವಾಗಿ ಕಾಣುತ್ತೆ. ಯಾಕೆಂದ್ರೆ ಹೊರಗಡೆಯಿಂದ ಕಿಟಕಿಗಳು ಕಾಣಿಸ್ತಾ ಇತ್ತು. ಆದ್ರೆ ಒಳಗಡೆ ಯಾವುದೇ ಕಿಟಕಿಗಳಿರ್ಲಿಲ್ಲ. ಅವನ ಸುತ್ತಮುತ್ತ ಕೇವಲ ಗೋಡೆ ಇತ್ತು. ಆಗ ಹೆಲಿಕಾಪ್ಟರ್ ಅಲ್ಲಾಡಕ್ಕೆ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅವನು ಭೂಮಿಯಿಂದ ಮೇಲೆ ಹಾರ್ತಾ ಇದ್ದಾನೆ ಅಂತ ಗೋಪಾಲ್ಗೆ ಅರ್ಥ ಆಗತ್ತೆ. ಅವನು ಗಾಬರಿಯಿಂದ ತನ್ನ ಹತ್ರ ಇದ್ದ ಹ್ಯಾಂಡಲ್ ನ ಗಟ್ಟಿಯಾಗಿ ಹಿಡ್ಕೋತಾನೆ. ಹೇಳು, ನಿನ್ನ ಇಚ್ಛೆ ಏನು? ಗೋಪಾಲ್ ಸ್ವಲ್ಪ ಹೊತ್ತು ಹಿಂಜರಿತಾನೆ. ಆಮೇಲೆ ದೀರ್ಘವಾದ ಉಸಿರು ತಗೊಂಡು, ನಮ್ಮ ಊರಲ್ಲಿ ಬಡತನ ತುಂಬಾನೇ ಇದೆ. ಅದಕ್ಕೆ ನನ್ನ ಇಚ್ಛೆ ಏನು ಅಂದ್ರೆ ನಮ್ಮ ಇಡೀ ಊರಿಗೆ ಸುಖ ಸಮೃದ್ಧಿ ಸಿಗ್ಬೇಕು ಅಂತ. ಮತ್ತೆ ನಮ್ಮ ಊರಿನ ಪ್ರತಿಯೊಬ್ರು ಕೂಡ ಶ್ರೀಮಂತ ವ್ಯಕ್ತಿ ಆಗ್ಬೇಕು. ಹೆಲಿಕಾಪ್ಟರ್ ಸ್ವಲ್ಪ ಹೊತ್ತು ಅಲ್ಲಾಡ್ತಾನೆ ಇರುತ್ತೆ. ಮತ್ತೆ ಗೋಪಾಲ್ ಹ್ಯಾಂಡಲ್ ನ ಇನ್ನೂ ಗಟ್ಟಿಯಾಗಿ ಹಿಡ್ಕೋತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ಬಾಗಿಲು ಓಪನ್ ಆಗುತ್ತೆ. ಗೋಪಾಲ್ ಹೊರಗಿನ ಕಡೆ ನೋಡ್ತಾನೆ. ಹಳ್ಳಿಯವರೆಲ್ಲ ಇನ್ನೂ ಅಲ್ಲೇ ನಿಂತಿದ್ರು. ಅವರ ಮುಖದ ಮೇಲೆ ಆಶ್ಚರ್ಯ ಮತ್ತೆ ಭಯ ಎರಡೂ ಕಾಣಿಸ್ತಿರುತ್ತೆ. ಗೋಪಾಲ್ ತಕ್ಷಣ ಹೆಲಿಕಾಪ್ಟರ್ ಇಂದ ಹೊರಗಡೆ ಬರ್ತಾನೆ. ಹಳ್ಳಿಯವರೆಲ್ಲ ಅವನ ಹತ್ರ ಬರಕ್ಕೆ ಶುರು ಮಾಡ್ತಾರೆ. ಎಲ್ರೂ ಅವನ ಹತ್ರ ಬರ್ತಾರೆ. ನೀವು ಹುಷಾರಾಗಿದ್ದೀರಾ ತಾನೆ? ಹಾ, ನನಗೇನು ಆಗಿಲ್ಲ. ಏನಾಯ್ತಿಲ್ಲಿ? ಅಣ್ಣ, ನೀವು ಹೆಲಿಕಾಪ್ಟರ್ ಒಳಗಡೆ ಕೂತ್ಕೋತಿದ್ದಾಗೆ ಈ ಹೆಲಿಕಾಪ್ಟರ್ ಇಲ್ಲಿಂದ ಮಾಯ ಆಗೋಯ್ತು. ಮತ್ತೆ ಒಳಗೆ ಏನಾಯ್ತು? ಈ ಹೆಲಿಕಾಪ್ಟರ್ ಹೊರಗಡೆ ಕಿಟಕಿ ಕಾಣಿಸುತ್ತಲ್ಲ, ಆದ್ರೆ ಒಳಗಡೆ ಪೂರ್ತಿ ಗೋಡೆಗಳೇ ಇದೆ. ನಾನು ಒಳಗಡೆ ಕೂತ್ಕೊಂಡಾಗ ಇದು ಜೋರಾಗಿ ಅಲಾಡಕ್ ಶುರು ಆಯ್ತು. ಮತ್ ಇದಕ್ಕಿದ್ದಾಗೆ ಹಾರ್ತು. ಮತ್ ಇದು ನನ್ನ ಹತ್ರ ನನ್ನ ಇಚ್ಛೆ ಕೇಳ್ತು. ಅದಕ್ಕೆ ನೀವೇನ್ ಹೇಳಿದ್ರಿ ಅಣ್ಣ? ಏನ್ ಹೇಳಿ? ನಾನು ಊರ್ನವ್ರಿಗೆ ಸುಖ ಸಮೃದ್ಧಿ ಕೊಡ್ಲಿ ಅಂತ ಕೇಳಿದೆ. ಆದ್ರೆ ಇಲ್ಲಿವರೆಗೂ ಏನೂ ಬದಲಾಗಿಲ್ವಲ್ಲ. ನನಗೆ ಯಾಕೋ ಇದು ಯಾವುದೋ ರೀತಿ ತಮಾಷೆ ಅಂತ ಅನಿಸುತ್ತೆ. ಇದೆಲ್ಲ ಬಿಡಿ, ನಾವೆಲ್ಲ ಈಗ ಸುಮ್ಮನೆ ನಮ್ಮ ಮನೆಗಳಿಗೆ ಹೋಗೋಣ. ಆಗ ಅಲ್ಲಿದ್ದವರಲ್ಲೊಬ್ಬ ಗಮನಿಸ್ತಾನೆ. ಹೆಲಿಕಾಪ್ಟರ್ ತಾನಾಗ್ತಾನೆ ಮಾಯ ಆಗೋಯ್ತು. ಅದರ ಜೊತೆಗೆ ಇನ್ನೊಂದು ವಿಚಿತ್ರ ನಡೀತು. ಹಳ್ಳಿಯ ಮನೆಗಳೆಲ್ಲ ನಿಧಾನವಾಗಿ ಬಂಗಾರದಿಂದ ಬದಲಾಯಿತು. ಅಯ್ಯೋ ಅಣ್ಣ, ನಾವೇನ್ ನೋಡ್ತಾ ಇದ್ದೀವಿ? ಏನಾಯ್ತು ಅಣ್ಣ? ನೋಡಿ ಅಲ್ಲಿ. ಗೋಪಾಲ್ ಮತ್ತೆ ಸುಷ್ಮಾ ಮಿಕ್ಕ ಹಳ್ಳಿಯವರ ಜೊತೆ ನೋಡ್ತಾರೆ. ಅವರೆದುರುಗಿನ ದೃಶ್ಯ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಒಂದೊಂದಾಗೆ ಹಳ್ಳಿಯ ಎಲ್ಲಾ ಮನೆಗಳು ಬಂಗಾರವಾಗಿ ಬದಲಾಗಿರುತ್ತೆ. ಮನೆಯವರೆಲ್ಲ ಅವರವರ ಮನೆಗೆ ವಾಪಸ್ ಹೋಗ್ತಾರೆ. ಮನೆಗೆ ತಲುಪಿದಾಗ ಅವರಿಗೆ ಆಶ್ಚರ್ಯ ಆಗತ್ತೆ. ಅವರ ಮನೆಯ ಗೋಡೆಗಳು ಬಂಗಾರವಾಗಿ ಬದಲಾಗಿರುತ್ತೆ. ಇದೆಲ್ಲ ಹೇಗಾಯ್ತು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಪ್ರಶ್ನೆ ಮಾಡೋ ಬದಲು ಅವರೆಲ್ಲ ಇದು ದೇವರ ಆಶೀರ್ವಾದ ಅಂತ ತಿಳ್ಕೋತಾರೆ. ನಿಧಾನವಾಗಿ ಎಲ್ಲರೂ ಗೋಡೆಗಳನ್ನ ಹೊಡೆದು ಬಂಗಾರ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಮಾರಬಹುದು ಅಥವಾ ಒಡವೆ ಮಾಡಿಸ್ಕೋಬಹುದು ಅಂತ. ದಿನ ಕಳೀತಾ ಹೋಗುತ್ತೆ. ದುರಾಸೆ ಜಾಸ್ತಿ ಆಗುತ್ತೆ. ಗೋಡೆಗಳಿಂದ ಎಷ್ಟು ಬಂಗಾರ ತೆಗಿತಾರೆ ಅಂದ್ರೆ ಎಷ್ಟೋ ಮನೆಗಳಲ್ಲಿ ದೊಡ್ಡ ದೊಡ್ಡ ಹೋಲಾಗೋಗಿರುತ್ತೆ. ಕೆಲವರು ಕೆಲಸ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ. ನಿಧಾನವಾಗಿ ಅವರ ಆರೋಗ್ಯನೂ ಹದಗೆಡುತ್ತೆ. ಚಿನ್ನದ ಗೋಡೆಗಳು ಬಿಸಿಲಿಗೆ ಕಾಯಕ್ಕೆ ಶುರುವಾಗುತ್ತೆ. ಮನೆ ಒಲೆ ಥರ ಬಿಸಿಯಾಗೋಗಿರುತ್ತೆ. ಜನ ಬೆವರಿಂದ ನೆಂದು ಹೋಗಿರ್ತಾರೆ ಮತ್ತದರಿಂದ ಹಿಂಸೆ ಪಡ್ತಿರ್ತಾರೆ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ಹೊಳಿತಾ ಇರೋ ಬಂಗಾರ ಮೊದಲು ಇಷ್ಟ ಆಗ್ತಿದ್ದಷ್ಟು ಈಗ ಇಷ್ಟ ಆಗ್ತಾ ಇಲ್ಲ. ಆಮೇಲೊಂದು ದಿನ ಹಳ್ಳಿಯವರೆಲ್ಲ ಒಂದು ಕಡೆ ಸೇರ್ತಾರೆ. ಗೋಪಾಲ್ ಕೂಡ ಅವರ ಜೊತೆ ನಿಂತಿರ್ತಾನೆ.
ಎಲ್ಲರೂ ತಮ್ಮಲ್ಲೇ ಮಾತಾಡ್ತಿರ್ತಾರೆ. ಈಗ ಹಳ್ಳಿಲಿ ಏನ್ ತಪ್ಪಾಗಿದೆ ಅಂತ ಮಾತಾಡ್ತಾರೆ. ಗೋಪಾಲಣ್ಣ, ನೀವು ಕೇಳಿದಂತ ನಿಮ್ಮ ಇಚ್ಛೆ ಎಲ್ಲ ಪೂರ್ತಿಯಾಗಿದೆ. ಆದ್ರೆ ಈ ವರದಾನ ಒಂಥರ ತೊಂದರೆ ಅನ್ಸುತ್ತೆ. ಹಾ ಮತ್ತಿನ್ನೇನು, ಮನೆ ಗೋಡೆ ಎಲ್ಲ ತೂತಾಗಿದೆ, ಮೈಯಲ್ಲಿ ಬೆವರು, ಕೆಲ್ಸ ಮಾಡದೆ ಮೈಯೆಲ್ಲ ಒಂಥರ ಆಗ್ತಾ ಇದೆ. ನೀವಿದಕ್ಕೆ ಏನು ಮಾಡಕ್ಕಾಗಲ್ವಾ? ನಾನ್ ಏನಂತ ಮಾಡ್ಲಿ? ನಾನಂತೂ ಊರ್ನರ ಒಳ್ಳೇದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು, ಮತ್ತೆ ಹೀಗಾಗೋಯ್ತು. ನಾವು ಆದಷ್ಟು ಬೇಗ ಇದಕ್ಕೊಂದು ಉಪಾಯ ಹುಡುಕ್ಬೇಕು ಅಲ್ವಾ? ಇಲ್ಲ ಅಂದ್ರೆ ನಮ್ ಕತೆ ಎಲ್ಲ ಅಷ್ಟೇ. ಆಮೇಲೆ ಗೋಪಾಲ್ ಸುಮ್ಮನೆ ಹೌದು ಅಂತ ತಲೆ ಆಡಿಸ್ತಾನೆ. ಮನೆಗೆ ಬರೋ ಹೊತ್ತಿಗೆ ಗೋಪಾಲ್ ನೋಡ್ತಾನೆ, ಅದೇ ಚಿನ್ನದ ಹೆಲಿಕಾಪ್ಟರ್ ಮತ್ತೆ ಅವನ ಮನೆ ಅಂಗಳದಲ್ಲಿ ನಿಂತಿರುತ್ತೆ. ಅದನ್ನ ನೋಡಿದ ತಕ್ಷಣ ಅವನು ಬೇಗ ಮನೆ ಕಡೆ ಓಡಿ ಬರ್ತಾನೆ. ಗೋಪಾಲ್ ಹೆಲಿಕಾಪ್ಟರ್ ಹತ್ರ ಬರ್ತಾನೆ. ಅವನು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿರ್ತಾನೆ. ಆಮೇಲೆ ಸ್ವಲ್ಪ ಹಿಂಜರಿಕೆಯಿಂದಾನೆ ಬಾಗಿಲು ತೆಗಿತಾನೆ. ಮತ್ತೆ ಅದೇ ನಡೆಯುತ್ತೆ. ಒಂದು ಅದೃಶ್ಯವಾದ ಶಕ್ತಿ ಅವನನ್ನ ಒಳಗೆ ಎಳ್ಕೊಳ್ಳುತ್ತೆ. ಒಳಗೆ ಈಗಲೂ ಎಲ್ಲಾ ಕಡೆ ಗೋಡೆಗಳೇ ಇದೆ. ಹೆಲಿಕಾಪ್ಟರ್ ಮತ್ತೆ ಅಲ್ಲಾಡಕ್ಕೆ ಶುರುವಾಗುತ್ತೆ. ಗೋಪಾಲ್ ಸುಮ್ಮನೆ ಕೂತಿರ್ತಾನೆ. ಮತ್ತೆ ಹ್ಯಾಂಡಲ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಹೇಳು, ನಿನ್ನ ಇಚ್ಛೆ ಏನು? ನನ್ನ ಇಚ್ಛೆ ಏನು ಅಂದ್ರೆ ನಮ್ಮ ಮನೆ ಚಿನ್ನದಾಗ್ಬಾರ್ದು. ಇಲ್ಲ, ಒಂದ್ ನಿಮಿಷ. ನನ್ನ ಇಚ್ಛೆ ಏನು ಅಂದ್ರೆ ನಮ್ಮ ಮನೆ ಮುಂಚೆ ಹೇಗಿತ್ತು ಹಾಗಾಗ್ಬೇಕು. ಆದ್ರೆ ನಮ್ಮ ಊರಿನ ಹೊಲಗಳಲ್ಲಿ ತರಕಾರಿ ಬದಲು ಚಿನ್ನ ಬೆಳಿಬೇಕು. ಹೆಲಿಕಾಪ್ಟರ್ ಮತ್ತೆ ಅಲ್ಲಾಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಶಾಂತವಾಗುತ್ತೆ. ಗೋಪಾಲ್ ಹೆಲಿಕಾಪ್ಟರ್ ಇಂದ ಕೆಳಗಿಳಿತಾನೆ. ಮತ್ತೆ ಅವನ ಎದುರಿಗೆ ಹೆಲಿಕಾಪ್ಟರ್ ಮಾಯ ಆಗೋಗುತ್ತೆ. ಅದನ್ನ ನೋಡಿ ಅವನು ಸಮಾಧಾನದ ನಿಟ್ಟುಸಿರು ಬಿಡ್ತಾನೆ. ದಿನ ಕಳೀತಾ ಇರುತ್ತೆ. ಈಗ ಹಳ್ಳಿಯವರೆಲ್ಲ ಅವರ ಜಮೀನಲ್ಲಿ ವಜ್ರ ಬೆಳೀತಿದ್ದಾರೆ. ಮತ್ತದೇ ದುರಾಸೆಯ ಪರಿಸ್ಥಿತಿ ಶುರುವಾಗುತ್ತೆ. ಜನ ವಜ್ರಗಳನ್ನ ಮಾರೋದು ಕೊಳ್ಳೋದ್ರಲ್ಲಿ ನಿರತರಾಗ್ತಾರೆ. ಆದ್ರೆ ನಿಧಾನವಾಗಿ ಅವ್ರಿಗೆ ಅರ್ಥ ಆಗುತ್ತೆ, ಇದು ವರದಾನ ಅಲ್ಲ, ಬದಲಾಗಿ ಇದೊಂದು ಸಮಸ್ಯೆನೆ. ಸ್ವಲ್ಪ ದಿನದಲ್ಲೇ ಆಹಾರದ ಕೊರತೆ ಉಂಟಾಗುತ್ತೆ. ಹಳ್ಳಿಯಲ್ಲಿ ಫ್ರೆಶ್ ಆದ ತರಕಾರಿ ಸಿಗೋದಿಲ್ಲ. ಎಲ್ಲರ ಮುಖದ ಮೇಲೆ ಚಿಂತೆ ಎದ್ದು ಕಾಣಿಸ್ತಾ ಇದೆ. ಗೋಪಾಲ್ ಮಂಚದ ಮೇಲೆ ಕೂತಿರ್ತಾನೆ. ಆಗ ಸುಷ್ಮಾ ಅವನ ಹತ್ರ ಬರ್ತಾಳೆ. ಅವಳ ಮುಖದ ಮೇಲೆ ಚಿಂತೆ ಎದ್ದು ಕಾಣಿಸ್ತಿತ್ತು. ಮನೇಲಿ ಅಡಿಗೆ ಮಾಡೋದಿಕ್ಕೆ ಯಾವ ತರಕಾರಿನೂ ಇಲ್ಲ. ಏನು ಇಲ್ವಾ? ಇಲ್ಲ, ಈಗ ಸುಂದರ್ಲಾಲ್ ತರಕಾರಿ ಅಂಗಡಿ ಹಾಕೋದನ್ನೇ ನಿಲ್ಸಿದಾನೆ. ಯಾಕೆಂದ್ರೆ ಎಲ್ಲಾರ್ ಜಮೀನಲ್ಲಿ ಬರೀ ವಜ್ರನೇ ಬೆಳೀತಿದ್ದಾರೆ. ನೆನ್ನೆ ಸ್ವಲ್ಪ ತರಕಾರಿ ಇತ್ತು, ಇವತ್ತು ಅದು ಖಾಲಿ ಆಗೋಯ್ತಾ? ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ಪೌಷ್ಟಿಕ ಆಹಾರ ಇಲ್ದೆ ನಾವೆಲ್ಲ ಒದ್ದಾಡ್ಬೇಕಾಗತ್ತೆ. ಅದನ್ನ ನೋಡಿ ಗೋಪಾಲ್ಗೆ ಕೂಡ ಗಾಬರಿ ಆಗುತ್ತೆ. ಅವನು ತಕ್ಷಣ ಅಲ್ಲಿಂದ ಎದ್ದು ಹೊರಗಡೆ ಹೊರಟೋಗ್ತಾನೆ. ಗೋಪಾಲ್ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಯೋಚನೆ ಮಾಡ್ತಿರ್ತಾನೆ. ತನ್ನ ಯೋಚನೆಗಳಲ್ಲಿ ಕಳೆದು ಹೋಗಿದ್ದಾನೆ. ಆಗ ಅವನಿಗೆ ಕೇಶವ್ ಮನೆಯಿಂದ ಅಳೋ ಶಬ್ದ ಕೇಳಿಸುತ್ತೆ. ಅದನ್ನ ಕೇಳಿ ಗೋಪಾಲ್ ತಕ್ಷಣ ಅವರ ಮನೆ ಕಡೆ ಓಡಿ ಹೋಗ್ತಾನೆ. ಗೋಪಾಲ್ ಕೇಶವ್ ಮನೆ ಒಳಗೆ ಓಡ್ಕೊಂಡು ಹೋಗ್ತಾನೆ. ಕೇಶವ್ ಮಂಚದ ಮುಂದೆ ನಿಂತ್ಕೊಂಡು ಅಳ್ತಾ ಇರೋದನ್ನ ನೋಡ್ತಾನೆ. ಮಂಚದ ಮೇಲೆ ಅವನ ವಯಸ್ಸಾದ ತಾಯಿ ಹುಷಾರಿಲ್ಲದೆ ಮಲಗಿರ್ತಾಳೆ. ಏನಾಯ್ತು ಕೇಶವ್? ಎಲ್ಲ ಆರಾಮಲ್ವಾ? ಅಯ್ಯೋ, ಏನಂತ ಹೇಳಿ ಅಣ್ಣ, ಅಮ್ಮನ ಆರೋಗ್ಯ ಹದಗೆಟ್ಟಿದೆ. ಡಾಕ್ಟರ್ ಹೇಳಿದ್ರು ತರಕಾರಿಯ ಜ್ಯೂಸ್ ಮಾಡ್ಕೊಡ್ಬೇಕು ಅಂತ. ಏನ್ ಮಾಡ್ಲಿ? ಆದ್ರೆ ಊರಲ್ಲಿ ತರಕಾರಿನೇ ಇಲ್ವಲ್ಲ. ಈಗ ನಮ್ಮ ತಾಯಿ ಹೇಗಣ್ಣ ಹುಷಾರಾಗ್ತಾಳೆ? ಅದನ್ನ ನೋಡಿ ಗೋಪಾಲ್ ತಲೆ ಬಗ್ಗಿಸಿ ನಿಂತ್ಕೋತಾನೆ. ಅವನಿಗೆ ತಕ್ಷಣ ತನ್ನ ತಪ್ಪಿನ ಅರಿವಾಗುತ್ತೆ. ಕೇಶವ್, ನೀನ್ ಚಿಂತೆ ಮಾಡ್ಬೇಡ, ನಾನೇನಾದರೂ ಮಾಡ್ತೀನಿ. ಗೋಪಾಲ್ ಅಲ್ಲಿಂದ ಸುಮ್ಮನೆ ಹೊರಗಡೆ ಹೋಗ್ತಾನೆ. ಗೋಪಾಲ್ ತನ್ನ ಮನೆ ಅಂಗಳದಲ್ಲಿ ಮಂಡಿ ಊರಿ ಕೂತಿರ್ತಾನೆ. ಅವನು ಕೈ ಮುಗಿದು ಹಳ್ಳಿಯಲ್ಲಿ ಏನೆಲ್ಲಾ ತೊಂದರೆಗಳಾಗಿದೆಯೋ ಅದೆಲ್ಲ ಸರಿ ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಹೇ ಭಗವಂತ, ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಊರಲ್ಲಿ ಮುಂಚೆ ಎಲ್ಲ ಹೇಗಿತ್ತೋ ಹಾಗೆ ಮತ್ತೆ ಆಗ್ಬಿಡ್ಲಿ. ಈಗ ನನಗೆ ಅರ್ಥ ಆಗ್ತಾ ಇದೆ, ದುಡ್ಡಿಂದಾನೆ ಎಲ್ಲ ಕೂಡ ಸಿಗಲ್ಲ ಅಂತ. ಮನುಷ್ಯನ ಆಸೆಗೆ ಮಿತಿ ಇರಬೇಕು ಅಂತ. ಆಗ ಅವನೆದುರಿಗೆ ಒಂದು ಪ್ರಕಾಶಮಾನವಾದ ಬೆಳಕು ಬರುತ್ತೆ. ಆಗ ಅದೇ ಹೆಲಿಕಾಪ್ಟರ್ ಅವನ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಗೋಪಾಲ್ ತಡ ಮಾಡದೆ ಬೇಗ ಅದರ ಒಳಗಡೆ ಹೊರಟೋಗ್ತಾನೆ. ಗೋಪಾಲ್ ಒಳಗಡೆ ಕೂತಿರ್ತಾನೆ. ಅವನ ಮುಖದ ಮೇಲೆ ಚಿಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವನು ಕೈ ಮುಗಿದು ಬೇಡ್ಕೊಳಕ್ಕೆ ಶುರು ಮಾಡ್ತಾನೆ. ಈಗ ನನಗೆ ನನ್ನ ತಪ್ಪುಗಳು ಅರಿವಾಗಿದೆ. ನನ್ನ ಇಚ್ಛೆ ಏನು ಅಂದ್ರೆ ಊರಲ್ಲಿ ಎಲ್ಲ ಮೊದಲಿನ ತರನೇ ಆಗ್ಬೇಕು. ಈಗ ನಮ್ಮ ಖುಷಿಗೋಸ್ಕರ ಹಣ, ದುಡ್ಡು, ಚಿನ್ನ ಅಥವಾ ವಜ್ರದ ಅವಶ್ಯಕತೆ ಇಲ್ಲ. ಈ ಸಲ ಹೆಲಿಕಾಪ್ಟರ್ ಸ್ವಲ್ಪನೂ ಅಲ್ಲಾಡೋದಿಲ್ಲ. ಒಳಗೆ ಎಲ್ಲಾ ಕಡೆ ಶಾಂತವಾಗಿರುತ್ತೆ. ಆಗ ಒಂದು ಶಬ್ದ ಕೇಳಿಸತ್ತೆ.
ಇಲ್ಲಿವರೆಗೂ ಏನೆಲ್ಲ ಆಯ್ತು ಅದೆಲ್ಲ ಕೇವಲ ಕನಸಾಗಿತ್ತು. ನಾನ್ ನಿನ್ಗೆ ಇದೇ ಹೇಳ್ಬೇಕು ಅಂದ್ಕೊಂಡಿದ್ದೆ. ಒಳ್ಳೆ ಜೀವನ ಬರೀ ದುಡ್ಡಿನ ನಡೆಯಲ್ಲ, ಬದ್ಲಿಗೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ನಡೆಯುತ್ತೆ. ಈಗ ನಿನಗೆ ಮತ್ತೆ ಅದೇ ಜೀವನ ಬೇಕನ್ಸುತ್ತಾ? ಹಾ, ನಾನು ತಯಾರಾಗಿದ್ದೀನಿ. ನನಗೆ ಅದೇ ಹಳೆ ಜೀವನ ಬೇಕು. ಆಗ ಬಾಗಿಲು ತಾನಾಗೆ ತೆರೆಕೊಳ್ಳುತ್ತೆ. ಹೊರಗಡೆ ಅದೇ ಹಳ್ಳಿಯ ಜನ ನಿಂತಿರ್ತಾರೆ. ಮೊದಲನೇ ಸಲ ಹೆಲಿಕಾಪ್ಟರ್ ಬಂದ ದಿನ ನಿಂತ ಹಾಗೆ ನಿಂತಿದ್ದಾರೆ. ಗೋಪಾಲ್ ಹೆಲಿಕಾಪ್ಟರ್ ಇಂದ ಹೊರಗಡೆ ಬರ್ತಾನೆ. ಮತ್ತೆ ಜನರೆಲ್ಲ ಅವನ ಹತ್ರ ಬರ್ತಾರೆ. ಒಳಗೆ ಏನಾಯ್ತು? ಹಾ ಅಣ್ಣ, ಏನಾಯ್ತು? ನೀವು ನಮ್ಮ ಊರಿನವ್ರಿಗೋಸ್ಕರ ಹಣ ಕೇಳಿದ್ರಾ? ನಾವು ಯಾವುದೇ ವಸ್ತು ಬಗ್ಗೆ ಆಸೆ ಪಡಬಾರ್ದು. ನಮ್ಮ ಹತ್ರ ಏನಿದೆಯೋ ಎಷ್ಟಿದೆಯೋ ಅದರಲ್ಲೇ ನಾವು ಖುಷಿ ಪಡ್ಬೇಕು. ಮತ್ತೆ ಉದ್ಧಾರ ಆಗ್ಬೇಕು ಅಂದ್ರೆ ನಾವು ಕಷ್ಟ ಪಡ್ಬೇಕಾಗತ್ತೆ. ಇಷ್ಟಾದ ನಂತರ ಹೆಲಿಕಾಪ್ಟರ್ ತಾನಾಗೆ ಮಾಯ ಆಗೋಗುತ್ತೆ. ಜನರೆಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಆದ್ರೆ ಗೋಪಾಲ್ ಶಾಂತವಾಗಿರ್ತಾನೆ. ಅವನ ಮುಖದ ಮೇಲೆ ಮಂದಹಾಸ ಇರುತ್ತೆ. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗುತ್ತೆ.